ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಟುಡೇ ನಮ್ಮ ಸ್ವೀಟಿ ಅವ್ರ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ. ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಆ್ಯನ್ಯುವಲ್ ಡೇ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ನಾವೀಗ ಈವ್ನಿಂಗ್ 5:30 ಆಗಿತ್ತು ಟೈಮು. ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ ಆ್ಯನ್ಯುವಲ್ ಡೇ ಫಂಕ್ಷನ್ಗೆ. ಫ್ರೆಂಡ್ಸ್, ಅವಳ ಸ್ಕೂಲ್ ಇರೋದು ಹೆಸರುಘಟ್ಟ ಮೈನ್ ರೋಡಲ್ಲಿ, ಸನ್ರೈಸ್ ನವಿ ಇಂಟರ್ನ್ಯಾಷನಲ್ ಸ್ಕೂಲು. ನಾವು 5:45 ಹಾಗೆ ರೀಚ್ ಆದ್ವಿ. ನಮಗೆ ಸ್ವಲ್ಪ ನಿಯರೇ ಆಗುತ್ತೆ. ಅಷ್ಟೊತ್ತಿಗಾಗಲೇ ಪಾರ್ಕಿಂಗ್ ಫುಲ್ ತುಂಬೋಗಿದೆ, ತುಂಬ ಜನ ಬಂದುಬಿಟ್ಟಿದ್ರು. ಆಗಲೇ ವೆಹಿಕಲ್ನ ಪಾರ್ಕಿಂಗಲ್ಲೇ ಪಾರ್ಕ್ ಮಾಡಿಬಿಟ್ಟು ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಯಾವ ಥರ ಇದೆ ಸ್ಕೂಲ್ ಅಂತ ಹೇಳಿಬಿಟ್ಟು. ಸ್ವೀಟಿ ಆಫ್ಟರ್ನೂನೇ ಹೋಗಿದ್ಲು ಸ್ಕೂಲ್ಗೆ. ನಾವು ಈಗ ಈವ್ನಿಂಗ್ ಹೋಗ್ತಾ ಇದ್ದೀವಿ. ಒಳಗಡೆಗೆ ಸ್ವಲ್ಪ ದೂರನೇ ನಡ್ಕೊಂಡು ಹೋಗಬೇಕು, ಮೇನ್ ಗೇಟ್ ಎಂಟ್ರೆನ್ಸಿಂದನೂ. ಫಂಕ್ಷನ್ಗೆ ಸ್ಟೇಜ್ ಎಲ್ಲ ಹಾಕಿಬಿಟ್ಟು ನೀಟಾಗಿ ಅರೇಂಜ್ ಮಾಡಿದ್ರು. ನಾವು ಹೋಗಿ ಕುತ್ಕೊಂಡ್ವಿ. ಇನ್ನೇನೀಗ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. From grade 6C, feel truly delighted and honored to welcome you all to the annual Cultural Day celebration of Sunrise Navi International School, Tarang 2025, connecting minds, creating magic. On this beautiful and joyful evening, we have ಫ್ರೆಂಡ್ಸ್, ಕೆಲವೊಂದು ಭಾಷಣಗಳು ಹಾಗೆ ಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಈಗ ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ನಾನಿಲ್ಲಿ ಒರಿಜಿನಲ್ ಮ್ಯೂಸಿಕ್ನ ರಿಮೂವ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಭಾಷಣಗಳು ಒಂದು ಇಂಟ್ರಡಕ್ಷನ್ ಡ್ಯಾನ್ಸ್ ನೋಡೋ ಅಷ್ಟೊತ್ತಿಗೆ ನಮ್ಮ ಮಿಲ್ಕಿಗೆ ಫುಲ್ ಹಸಿವಾಗಿಬಿಟ್ಟಿದೆ. ಮನೆಯಿಂದ ತಂದಿದ್ದು ಚಿಪ್ಸ್ ಎಲ್ಲನೂ ತಿಂದ್ಬಿಟ್ಲು ಆಗಲೇ. ತಿನ್ನು. ಮೊದಲು ಈ LKG UKG ಹಾಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳು ಡ್ಯಾನ್ಸ್ ಸ್ಟಾರ್ಟ್ ಆಗಿತ್ತು. ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಅವ್ರ ಡ್ಯಾನ್ಸ್ ನೋಡಿ ನಮ್ಮ ಮೇಡಮ್ಮು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ಲು. ತುಂಬಾ ಇಷ್ಟ ಆಗಿದೆ ಅವಳಿಗೆ ಆ ಲೈಟಿಂಗ್ಸ್ಗೆ, ಅವ್ರ ಡ್ಯಾನ್ಸ್ಗೆ. ಬಟ್ ಅವ್ರ ಮಕ್ಕಳು ಕಾಸ್ಟ್ಯೂಮ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಮುದ್ದಾಗಿ. ಫ್ರೆಂಡ್ಸ್, ಡ್ಯಾನ್ಸ್ ಮಾಡಬೇಕಾದ್ರೆ ಪೇಪರ್ ಬ್ಲಾಸ್ಟ್ ಮಾಡಿದಾಗ ಕೆಲವೊಂದು ಮಕ್ಕಳಾದರೆ ಅದನ್ನು ಎತ್ಕೊಳ್ಳೋಕೆ ಹೋಗ್ತಾಯಿದ್ರು. ತುಂಬ ಫನ್ನಿಯಾಗಿರ್ತಾಯಿತ್ತು ಆ ಮೂಮೆಂಟ್ಸು. ಮಕ್ಕಳು ಕಾನ್ಸಂಟ್ರೇಷನ್ ಎಲ್ಲನೂ ಪೇಪರ್ಸ್ ಮೇಲೇ ಇತ್ತು. ಫ್ರೆಂಡ್ಸ್, ಫೈನಲಿ ಡ್ಯಾನ್ಸ್ ನೋಡಿ ಸಾಕಾಯಿತು. ಟೈಮೂ ಲೇಟ್ ಆಗ್ತಾಯಿತ್ತು. ನಮಗೂ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಸೊ ಫ್ರೆಂಚ್ ಫ್ರೈಸ್ನ ತೊಗೊಂಡ್ವಿ. ಅಲ್ಲೇ ಫುಡ್ ಸ್ಟಾಲ್ಸ್ ಎಲ್ಲನೂ ಅರೇಂಜ್ ಮಾಡಿದರು ಸ್ಕೂಲ್ ಅವರು. ಫ್ರೆಂಚ್ ಫ್ರೈಸ್ ತಿನ್ಸ್ಕೊಂಡು ಎಂಜಾಯ್ ಮಾಡ್ಕೊತ ಡ್ಯಾನ್ಸ್ ನೋಡ್ತಾ ಇದ್ದೀವಿ. ಕಾದು ಸಾಕಾಗ್ತಿದೆ. ನಮ್ಮ ಸ್ವೀಟಿ ಯಾವಾಗ ಬರ್ತಾಳೋ ಅನಿಸ್ಬಿಟ್ಟಿದೆ. ಫೈನಲಿ ದ ವೆಯ್ಟ್ ಈಸ್ ಓವರ್. ನಮ್ಮ ಮೇಡಮ್ ಬಂದುಬಿಟ್ಲು. ಕಾದು ನಮ್ಗೆ ಸುಸ್ತಾಗಿಬಿಟ್ಟಿದೆ ಕುತ್ಕೊಂಡು. ಡ್ಯಾನ್ಸ್ ನೋಡಬೇಕಂತ ಹೇಳಿಬಿಟ್ಟು ಈಗರ್ಲಿ ವೆಯ್ಟ್ ಮಾಡ್ತಿದ್ವಿ. ಬಟ್ ನಮ್ಮ ಬ್ಯಾಡ್ ಲಕ್ ಅನ್ಕೋಬೇಕು, ಇವ್ರ ಡ್ಯಾನ್ಸ್ಗೆ ಮಾಸ್ಕ್ ಇದೆ, ಸೊ ಫೇಸ್ ಐಡೆಂಟಿಫೈ ಆಗಲ್ಲ.
ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಡಿಸ್ಪರ್ಸಲ್ ಮಾಡಿದ್ರು. ಸೊ ಅವಳನ್ನು ಕರ್ಕೊಂಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಡ್ಯಾನ್ಸ್ ನೋಡಿದ್ಲು. ಅವಳು ನೋಡಿರಲಿಲ್ಲ ಅಂತ ಹೇಳಿಬಿಟ್ಟು. ಕ್ಲೈಮೇಟ್ ಮಾತ್ರ ಫುಲ್ ಕೂಲಾಗಿತ್ತು. ಕಂಪ್ಲೀಟ್ ಕೋಲ್ಡ್ ಆಗಿಬಿಟ್ಟಿತ್ತು. ಟೈಮ್ ಆಗಲೇ 9 ಮೇಲಾಗಿತ್ತು. ಇನ್ನೇನು ಈಗ ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲೋದ್ರೂ ನಮ್ಮ ಬುದ್ಧಿ ಮಾತ್ರ ಹೋಗಲ್ಲ ಅಂತಾರಲ್ಲ, ಅದೇ ಈ ಥರ ಸೆಲ್ಫೀಸ್ ಮಾತ್ರ ಯಾವ ಸಿಚುವೇಶನ್ ಆದ್ರೂ ತೊಗೊಳ್ಳೇಬೇಕು. ಇಷ್ಟು ಚಳಿಯಲ್ಲಿ ಒಳ್ಳೆ ನಡಗ್ದಂಗೆ ಆಗ್ತಿದೆ, ಆದರೂ ಕೂಡ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತೇಳ್ಬಿಟ್ಟು ಅಲ್ಲೂ ಕೂಡ ಒಂದು ಸೆಲ್ಫಿ ತೊಗೊಂಡ್ವಿ. ಫ್ರೆಂಡ್ಸ್, ಇಷ್ಟು ಲೇಟ್ ಆದರೂ ಕೂಡ ಇಲ್ಲಿ ಕ್ರೌಡ್ ಮಾತ್ರ ಇನ್ನೂ ಕಡಿಮೆ ಆಗಿರಲಿಲ್ಲ. ಇನ್ನೂ ತುಂಬ ಪ್ರೋಗ್ರಾಮ್ಸ್ ಇತ್ತು. ನಮ್ಮದು ಮುಗೀತಲ್ವ ಅಂತ ಹೇಳಿಬಿಟ್ಟು ನಾವು ಹೊರಡ್ತಾ ಇದ್ದೀವಿ. ಅಲ್ಲಿಂದ ಹೊರಡೋ ಅಷ್ಟೊತ್ತಿಗೆ ಫುಲ್ ಎಲ್ರಿಗೂ ಹೊಟ್ಟೆ ಹಸಿತಾ ಇತ್ತು. ಲೇಟ್ ಆಗಿತ್ತು ಬೇರೆ. ಸೊ ರೋಡಲ್ಲಿ ಯಾವ ರೆಸ್ಟೋರೆಂಟ್ ಸಿಕ್ಕಿದ್ರೆ ಆ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆದ್ವಿ. ಫೈನಲಿ ಉಡುಪಿ ಗ್ರ್ಯಾಂಡ್ಗೆ ಹೋದ್ವಿ. ಮಸಾಲ ಪಾಪಡ್ನ ತೊಗೊಂಡಿದ್ವಿ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನಮ್ಮ ಮಿಲ್ಕಿ ಮೇಡಮ್ ಅವರು ಲೆಮನ್ ತಿಂತಿದ್ದಾರೆ, ಏನೂ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು. ನಾವು ರೋಟಿ ಕರ್ರಿ ತೊಗೊಂಡಿದ್ವಿ. ನನ್ನ ಫೇವ್ರೆಟ್ ಕಾಜು ಮಸಾಲ ತೊಗೊಂಡಿದ್ವಿ. ಹಾಗೆ ರೈಸ್ ಮತ್ತು ನೂಡಲ್ಸು ತೊಗೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್. ಆ್ಯಕ್ಚುಲಿ ಲೇಟ್ ಆಗಿರೋದ್ರಿಂದ ರೆಸ್ಟೋರೆಂಟ್ಗಳು ಕ್ಲೋಸ್ ಆಗಿರುತ್ತೆ ಅಂದ್ಕೊಂಡ್ವಿ, ಬಟ್ ಓಪನ್ ಆಗಿತ್ತು. ಲಕ್ಕಿಯಾಗಿ ಊಟ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ ಮನೆಗೆ. ಫ್ರೆಂಡ್ಸ್, ಹಾಗೆ ನಾವು ಈ ಸರಿ ನ್ಯೂ ಇಯರ್ನ ಯಾವ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ತೋರಿಸ್ಕೊಡ್ತೀನಿ ನೋಡಿ ವ್ಲಾಗಲ್ಲಿ. ಇದು ಕಂಟಿನ್ಯೂಡ್ ವ್ಲಾಗ್ ಆಗಿರುತ್ತೆ ನ್ಯೂ ಇಯರ್ದು. ಫ್ರೆಂಡ್ಸ್, ಡಿಸೆಂಬರ್ 31 ನೈಟು ಎಲ್ಲರೂ ಕೆಳಗಡೆ ಬಂದು ಅಸೆಂಬಲ್ಡ್ ಆಗಿದ್ರು ನ್ಯೂ ಇಯರ್ ಪಾರ್ಟಿ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ಈ ಸರಿ ನ್ಯೂ ಇಯರ್ ಪಾರ್ಟಿಗೆ ಬಿರಿಯಾನಿನ ಹೋಟೆಲಿಂದ ತರಿಸಿದ್ರು. ಲಾಸ್ಟ್ ಟೈಮ್ ಇಲ್ಲೇ ಮಾಡಿದ್ವಿ, ಈ ಸರಿ ಔಟ್ಸೈಡಿಂದ ತರಿಸಿರೋದು. ಸ್ಮಿತಾ ಅವರು ಹಾಯ್ ಮಾಡ್ತಿದ್ದಾರೆ. ಎಲ್ಲರೂ ಸೇರಿ ಪಾರ್ಕಿಂಗಲ್ಲೇ ಕೂತ್ಕೊಂಡು ಈಗ ಬಿರಿಯಾನಿನ ಓಪನ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿ ಪಾರ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಕೊಂಡು ಲಾಸ್ಟಿಗೆ ಬರೀ ಲೇಡೀಸ್ ಪಾರ್ಟಿ ಆಯಿತು ಅದು. ನಾವು ಬಿರಿಯಾನಿ ಮತ್ತು ಕಬಾಬ್ ತರಿಸಿದ್ವಿ, ಹಾಗೆ ಕೂಲ್ ಡ್ರಿಂಕ್ಸ್ನ ತರಿಸಿದ್ವಿ. ಎಲ್ಲರೂ ಸೇರಿ ಒಂದೇ ಕಡೆ ಕೂತ್ಕೊಂಡು ಊಟ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯೆನ್ಸು. ಬಟ್ ಲಾಸ್ಟ್ ಇಯರ್ ಎಲ್ಲರೂ ಸೇರಿ ಅಡುಗೆ ಮಾಡಿ ತಿಂದಿರೋದ್ರಿಂದ ಇನ್ನೂ ಚೆನ್ನಾಗಿತ್ತು. ಬಟ್ ಈ ಸರಿ ಸ್ವಲ್ಪ ಫೀಲ್ ಕಡಿಮೆ ಇದೆ. ಹಾಗೆ ಮತ್ತು ನೈಟ್ ಒಂದು 11:30 ಹಾಗೆ ಎಲ್ಲರೂ ಅಸೆಂಬಲ್ಡ್ ಆಗಿದ್ವಿ. ಇದು ಫಸ್ಟ್ ಫ್ಲೋರಲ್ಲಿ. ಫ್ರೆಂಡ್ಸ್, ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ಗೊತ್ತಿಲ್ಲ. ತುಂಬ ಲೇಟ್ ಆದರೆ ಬೇಜಾರು ಮಾಡ್ಕೋಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎ ವೆರಿ ಹ್ಯಾಪಿ ನ್ಯೂ ಇಯರ್ ಟು ಆಲ್. ಅನುಷಾ ಅವರು ಮಲಗಿ ಎದ್ದು ಬಂದಿದ್ದಾರೆ ಈಗ. ನಾವು ಕೂಡ 12 ಕರೆಕ್ಟಾಗಿ ಕೇಕ್ ಕಟ್ ಮಾಡಿದ್ವಿ. ಎಲ್ಲರೂ ಸೇರಿ ಇನ್ನೊಂದು ರೌಂಡ್ ಕೇಕ್ ತಿಂತಾಯಿದ್ದೀವಿ. ಫ್ರೆಂಡ್ಸ್, ಈ ವರ್ಷ ನಿಮ್ಮ ಕನಸುಗಳೆಲ್ಲ ಏನೇನಿದೆ ಎಲ್ಲ ಈಡೇರಲಿ ಅಂತ ಹೇಳಿಬಿಟ್ಟು ಆ ದೇವ್ರ ಹತ್ರ ಕೇಳ್ಕೊಳ್ತೀವಿ. ಈ ವರ್ಷ ನಾವು ಈ ಥರ ಸಿಂಪಲ್ಲಾಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಆ ಫೀಲು. ಬಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರ್ ಸ್ವಲ್ಪ ಕಡಿಮೆನೇ. ಲಾಸ್ಟ್ ಇಯರ್ ಇಲ್ಲೇ ಅಡುಗೆ ಮಾಡಿರೋದ್ರಿಂದ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ಸರಿ ಅದು ಹೊರಗಡೆಯಿಂದ ತರಿಸಿರೋದ್ರಿಂದ ಆ ಖುಷಿ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ಲೇಟಾಗಿ ಲೇಟೆಸ್ಟಾಗಿ ಕೇಕ್ ಕಟ್ ಮಾಡಿದ ಮೇಲೆ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಕೀಪ್ ವಾಚಿಂಗ್ ರಮ್ಯಾ ವ್ಲಾಗ್ಸ್. ಥ್ಯಾಂಕ್ ಯು ಆಲ್.